ಹನುಮ ಜಯಂತಿಯಂದು ವಿಶೇಷ ಯೋಗ. ಇವರಿಗೆ ಹೆಚ್ಚೆಚ್ಚೆಗೂ ಲಾಭ ಯಶಸ್ಸು ಸಿಗಲಿದೆ. ಏಪ್ರಿಲ್ 23ರಂದು ಹನುಮ ಜಯಂತಿಯನ್ನು ಆಚರಿಸಲಾಗುವುದು. ಹನುಮಂತನು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಜನಿಸಿದನು. ಈ ವರ್ಷ ಹನುಮ ಜಯಂತಿಯಂದು ಈ ರಾಶಿಗಳ ಜನರು ಹನುಮಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಲಿದ್ದಾರೆ. ಹೌದು, ಈ ಏಪ್ರಿಲ್ 23 ಚೈತ್ರ ಪೂರ್ಣಿಮಾ ಉಪವಾಸವನ್ನ ಸಹ ಈ ದಿನ ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ವೀರ ಹನುಮಂತನು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಮತ್ತು ಮಂಗಳವಾರ ಜನಿಸಿದನು. ಆದ್ದರಿಂದ ಹನುಮ ಜಯಂತಿಯೊಂದು ವೀರ ಭಜರಂಗ ಬಲಿಯನ್ನ ಪೂಜಿಸಿ ಮತ್ತು ಆತನಿಗೆ ನೆಚ್ಚಿನ ಪ್ರಸಾದವನ್ನ ಅರ್ಪಿಸೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡಿತೀರಿ. ಈ ವರ್ಷ ಹನುಮ ಜಯಂತಿಯೊಂದು ಈ ಎಲ್ಲ ರಾಶಿಗಳ ಜನರು ಹನುಮಂತನಿಂದ ಆಶೀರ್ವದಿಸಲ್ಪಡ್ತಾರೆ. ಆ ಅದೃಷ್ಟವಂತ ರಾಶಿಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಅದಕ್ಕೂ ಮುನ್ನ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಜೈ ಭಜರಂಗ ಬಲಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಹಾನಿ ಆಗೋದಿಲ್ಲ. ಮೊದಲನೆಯದಾಗಿ ಕಟಕ ರಾಶಿ. ಹನುಮ ಜಯಂತಿಯ ದಿನವು ಈ ರಾಶಿಯ ಜನರಿಗೆ ಶುಭವಾಗಲಿದೆ. ಈ ದಿನ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನ ಆಂಜನೇಯ ಸ್ವಾಮಿ ತರಲಿದ್ದಾನೆ. ಈ ದಿನ ನೀವು ಅನೇಕ ಕೆಲಸಗಳನ್ನು ಮಾಡ್ತೀರಿ, ಅದರಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಮತ್ತು ಮನಸ್ಸು ಸಂತೋಷವಾಗಿರ್ತದೆ. ಹನುಮ ಜಯಂತಿಯಂದು ನೀವು ಕೆಲವು ಹೊಸ ಕೆಲಸಗಳನ್ನು ಮಾಡಿ ಇದರಿಂದ ಒಳ್ಳೆಯ ಫಲಿತಾಂಶ ಸಿಗ್ತದೆ. ಅದು ನಿಮಗೆ ಪ್ರಗತಿಪರವೆಂದು ಸಾಬೀತುಪಡಿಸುತ್ತದೆ. ಈ ದಿನ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆ ಇದೆ, ಅದು ಕೂಡ ಸಂಗಾತಿಯ ಕಡೆಯಿಂದ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಪೋಷಕರನ್ನು ಸಂಪರ್ಕಿಸುವುದು ಉತ್ತಮ. ಹನುಮ ಜಯಂತಿ ದಿನ ಉತ್ಸಾಹದಿಂದ ತಪ್ಪು ಕೆಲಸಗಳನ್ನು ಮಾಡೋದನ್ನು ತಪ್ಪಿಸಿ. ಎರಡನೆಯದಾಗಿ ವೃಶ್ಚಿಕ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಇದ್ದಾನೆ ಮತ್ತು ಹನುಮ ಜಯಂತಿ ಕೂಡ ಮಂಗಳವಾರ ಬಂದಿರೋದ್ರಿಂದ ಹನುಮಂತನ ಆಶೀರ್ವಾದ ಇರುತ್ತದೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ದಿನ ಆದಾಯವನ್ನು ಹೆಚ್ಚಿಸಲು ನೀವು ಯಾವುದೇ ಕ್ರಮಗಳನ್ನು ತೆಗೆದುಕೊಂಡ್ರೂ ನೀವು ಅದರಲ್ಲಿ ಯಶಸ್ಸನ್ನು ಪಡಿತೀರಿ. ಹನುಮ ಜಯಂತಿಯೊಂದು ನೀವು ಸಾಲದಿಂದ ಮುಕ್ತರಾಗುವ ಅನೇಕ ಮಾರ್ಗಗಳು ಇರ್ತವೆ. ದಡ್ಡತನ ಮಾಡಬೇಡಿ. ವ್ಯಾಪಾರಿಗಳು ಉತ್ತಮ ಲಾಭವನ್ನು ಗಳಿಸುವ ಅವಕಾಶಗಳನ್ನು ಪಡಿತಾರೆ. ನೀವು ಈ ದಿನ ಮನೆ, ಅಂಗಡಿ, ಫ್ಲಾಟ್, ವಾಹನವನ್ನು ಖರೀದಿಸಲು ಬಯಸಿದ್ರೆ ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳಬಹುದು. ಹನುಮ ಜಯಂತಿಯೊಂದು ಹೂಡಿಕೆ ಮಾಡೋದ್ರಿಂದ ನಿಮಗೆ ಉತ್ತಮ ಲಾಭ ಸಿಗ್ತದೆ. ಮೂರನೆಯದ್ದು ಕುಂಭ ರಾಶಿ. ಹನುಮ ಜಯಂತಿಯ ದಿನ ನಿಮ್ಮ ಅದೃಷ್ಟ ಹೆಚ್ಚಾಗಲಿದೆ. ನಿಮ್ಮ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಮತ್ತು ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ. ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣ್ತಿರೋರಿಗೆ ಕೆಲವು ಒಳ್ಳೆಯ ಸುದ್ದಿ ಸಿಗ್ತದೆ. ನಿರುದ್ಯೋಗಿಗಳು ಅಥವಾ ಹೊಸ ಉದ್ಯೋಗವನ್ನು ಹುಡುಕ್ತಿರುವ ಈ ರಾಶಿಯವರು ಯಶಸ್ಸನ್ನ ಪಡಿತೀರಿ. ನೀವು ಉತ್ತಮ ಉದ್ಯೋಗದ ಪ್ರಸ್ತಾಪವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಸಂಗಾತಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಅವರ ಮಾತುಗಳಿಗೂ ಪ್ರಾಮುಖ್ಯತೆ ನೀಡೋದು ಉತ್ತಮ. ಹೌದು, ಹನುಮ ಜಯಂತಿಯೊಂದು ನಾವು ಹೇಳಿರುವ ರಾಶಿಯವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಇವರಿಗೆ ಆರ್ಥಿಕ ಲಾಭ, ಯಶಸ್ಸು ಮತ್ತು ವಿದೇಶದಲ್ಲಿ ಉತ್ತಮ ಅವಕಾಶವೂ ಸಹ ಸಿಗುವುದು. ಧನ್ಯವಾದಗಳು.